ವೆಲ್ಕಮ್ ಟು ಕನ್ನಡ ಕಲೆಕ್ಷನ್ಸ್ ಯೂಟ್ಯೂಬ್ ಚಾನೆಲ್. ಒಂದು ದಟ್ಟವಾದ ಕಾಡಿನಲ್ಲಿ ಬಲಿಷ್ಠ ಸಿಂಹ ವಾಸವಾಗಿತ್ತು. ಅದು ಅರಣ್ಯದ ರಾಜನಾಗಿತ್ತು ಮತ್ತು ಎಲ್ಲಾ ಪ್ರಾಣಿಗಳಿಗಿಂತ ಶಕ್ತಿಶಾಲಿ ಸಹ ಆಗಿತ್ತು. ಹಾಗೆ ಅದೇ ಕಾಡಿನಲ್ಲಿ ಒಂದು ಸಣ್ಣ ಇಲಿ ಸಹ ಜೀವಿಸುತ್ತಿತ್ತು. ಆ ಇಲಿಯು ಅತಿ ಚಿಕ್ಕದಾಗಿದ್ದರೂ ತುಂಬಾ ಚುರುಕಾಗಿತ್ತು. ಒಂದು ದಿನ ಸಿಂಹ ಬೇಟೆಗೆ ಹೋಗಿ ಹೊಟ್ಟೆ ತುಂಬ ಆಹಾರ ಸೇವಿಸಿ ಮರದ ನೆರಳಿನಲ್ಲಿ ಮಲಗಿತ್ತು. ಆಗ ಅಲ್ಲಿ ಆಟವಾಡುತ್ತಿದ್ದ ಇಲಿ ತಪ್ಪಾಗಿ ಸಿಂಹದ ದೇಹದ ಮೇಲೆ ಓಡಿತು. ಸಿಂಹ ಏಕಾಏಕಿ ಎದ್ದು ತನ್ನ ಬಲಿಷ್ಠ ಮುಂಗಾಲಿನಿಂದ ಇಲಿಯನ್ನು ಹಿಡಿದುಕೊಂಡು, ನೀನು ನನ್ನ ಮೇಲೆ ಓಡಲು ಧೈರ್ಯ ಹೇಗೆ ಮಾಡಿದೆ? ನಾನು ಈಗಲೇ ನಿನ್ನನ್ನು ತಿಂದು ಬಿಡುತ್ತೇನೆ ಎಂದು ಸಿಂಹ ಗರ್ಜಿಸಿತು. ಇಲಿ ಹೆದರಿಕೊಂಡು ಕೈಕಾಲು ಜೋಡಿಸಿ, ಮಹಾರಾಜ, ದಯವಿಟ್ಟು ನನ್ನನ್ನು ಬಿಡಿ. ನಾನು ಚಿಕ್ಕವನಾದರೂ ಒಂದು ದಿನ ನಿಮಗೆ ಸಹಾಯ ಮಾಡುವೆನು ಎಂದು ಬೇಡಿಕೊಂಡಿತು. ಸಿಂಹ ಅದನ್ನು ಕೇಳಿ ಜೋರಾಗಿ ನಕ್ಕಿತು. ಹಾ, ನೀನು ನನಗೆ ಸಹಾಯ ಮಾಡುತ್ತೀಯಾ? ಅರಣ್ಯದ ರಾಜನಿಗೆ ಒಂದು ಸಣ್ಣ ಇಲಿಯ ಸಹಾಯ ಬೇಕೇ ಎಂದು ಪ್ರಶ್ನಿಸಿತು. ಆದರೂ ಸಿಂಹದ ಮನಸ್ಸು ಮೃದುವಾದುದರಿಂದ ಇಲಿಯನ್ನು ಹೋಗಲು ಬಿಟ್ಟಿತು. ದಿನಗಳು ಕಳೆದವು. ಒಂದು ದಿನ ಸಿಂಹ ಬೇಟೆಗೆ ಹೊರಟಾಗ ಬೇಟೆಗಾರನ ಬಲೆಗೆ ಸಿಕ್ಕಿಬಿಟ್ಟಿತು ಮತ್ತು ಎಷ್ಟೇ ಬಲಿಷ್ಠವಾಗಿದ್ದರೂ ಆ ಬಲೆಗಳಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಸಿಂಹ ಬಲವಾಗಿ ಗರ್ಜಿಸುತ್ತಿತ್ತು, ಆದರೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಕೊನೆಗೆ ಆ ಸಿಂಹದ ಗರ್ಜನೆ ಕೇಳಿ ಸಣ್ಣ ಇಲಿ ಓಡಿಬಂತು. ಅದು ತಕ್ಷಣವೇ ಬಲೆಯ ಹಗ್ಗಗಳನ್ನು ತನ್ನ ತೀಕ್ಷ್ಣ ಹಲ್ಲಿನಿಂದ ಕಡಿಯಲು ಶುರುಮಾಡಿತು. ಸ್ವಲ್ಪ ಸಮಯದ ನಂತರ ಬಲೆಯ ಎಳೆಗಳನ್ನು ಕತ್ತರಿಸಿತು. ಸಿಂಹ ಬಿಡುಗಡೆ ಆಯಿತು ಮತ್ತು ಆಶ್ಚರ್ಯದಿಂದ ಇಲಿಯನ್ನು ನೋಡಿತು. ಅದು ವಿನಮ್ರವಾಗಿ, ನೀನು ಸಣ್ಣವನಾದರೂ ದೊಡ್ಡ ಸಹಾಯ ಮಾಡಬಹುದು ಎಂಬುದನ್ನು ನನಗೆ ಸಾಬೀತು ಮಾಡಿದ್ದೀಯಾ? ಅದಕ್ಕಾಗಿ ನಿನಗೆ ಧನ್ಯವಾದಗಳು, ನನ್ನ ಚಿಕ್ಕ ಸ್ನೇಹಿತನೇ ಎಂದು ಹೇಳಿತು. ಆ ದಿನದಿಂದ ಸಿಂಹ ಮತ್ತು ಇಲಿ ನಿಜವಾದ ಸ್ನೇಹಿತರಾದರು. ಚಿಕ್ಕವರಾಗಲಿ ದೊಡ್ಡವರಾಗಲಿ ಸಹಾಯ ಮಾಡುವ ಶಕ್ತಿ ಎಲ್ಲರಲ್ಲೂ ಇರುತ್ತದೆ. ಸಂಕಷ್ಟದ ಸಮಯದಲ್ಲಿ ಸಣ್ಣ ಸಹಾಯವು ದೊಡ್ಡ ಪ್ರಾಣವನ್ನು ಉಳಿಸಬಹುದು. ಮತ್ತು ಯಾರನ್ನೂ ಅಲ್ಪವಾಗಿ ಪರಿಗಣಿಸಬಾರದು, ಏಕೆಂದರೆ ಚಿಕ್ಕವರಲ್ಲಿಯೂ ದೊಡ್ಡ ಸಹಾಯ ಮಾಡುವ ಸಾಮರ್ಥ್ಯ ಅಡಗಿದೆ ಎನ್ನುವುದನ್ನು ನಾವು ಈ ಕಥೆಯಿಂದ ತಿಳಿಯಬಹುದಾಗಿದೆ.